ರಾತ್ರಿಯ ಆಳವಾದ ಮೌನದಲ್ಲಿ ಸುತ್ತಲೂ ಎಲ್ಲವೂ ಶಾಂತವಾದಾಗ ಎಂದಾದರೂ ಈ ಪ್ರಶ್ನೆಗಳು ಮನಸ್ಸಿನಲ್ಲಿ ಸುಳಿದಿವೆಯೇ? ನಾನು ಯಾರು? ನಾನು ಇಲ್ಲೇಕೆ ಇದ್ದೇನೆ? ಈ ಇಡೀ ಜೀವನದ ಉದ್ದೇಶವಾದರೂ ಏನು? ಈ ಪ್ರಶ್ನೆಗಳು ಒಂದೇ ಒಂದು ಬಾರಿಯಾದರೂ ನಿಮ್ಮನ್ನು ಕಾಡಿದ್ದರೆ ಈ ಅನ್ವೇಷಣೆ ನಿಮಗಾಗಿಯೇ ಇದೆ. ಹಾಗಾದ್ರೆ ಬನ್ನಿ, ಪರಮಹಂಸ ಯೋಗಾನಂದರ ಜ್ಞಾನದ ಬೆಳಕಿನಲ್ಲಿ ಈ ಮೂಲಭೂತ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕೋಣ. ಇದು ನಮ್ಮ ಬದುಕನ್ನೇ ನೋಡುವ ದೃಷ್ಟಿಕೋನವನ್ನು ಬದಲಿಸಬಲ್ಲ ಒಂದು ಆಳವಾದ ಪ್ರಯಾಣ. ನಮ್ಮ ಈ ಹುಡುಕಾಟ ಒಬ್ಬ ಸಾಧುವಿನ ಕಥೆಯೊಂದಿಗೆ ಶುರುವಾಗುತ್ತೆ. ಅವರು ಪ್ರಪಂಚದ ಎಲ್ಲ ಬಂಧನಗಳನ್ನ ಅಂದ್ರೆ ಮೋಹ, ಮಾಯೆ, ಲೌಕಿಕ ಸುಖಗಳನ್ನೆಲ್ಲ ಬಿಟ್ಟಿದ್ರು. ಆದರೆ ಒಂದು ರಾತ್ರಿ ಅವರ ಮನಸ್ಸಲ್ಲಿ ಒಂದು ದೊಡ್ಡ ಬಿರುಗಾಳಿಯೇ ಎದ್ದಿತ್ತು. ಒಂದೇ ಒಂದು ಪ್ರಶ್ನೆ ಅವರ ನಿದ್ದೆಯನ್ನೇ ಕದ್ಬಿಟ್ಟು, ನಾನು ಯಾರು? ನೋಡಿ, ಆ ಸಾಧುವಿನ ಪ್ರಶ್ನೆ ಕೇವಲ ಅವರೊಬ್ಬರದ್ದಾಗಿರ್ಲಿಲ್ಲ, ಅದು ನಮ್ಮೆಲ್ಲರ ಪ್ರಶ್ನೆ ಕೂಡ ಹೌದು. ಈ ಜಗತ್ತಿನಲ್ಲಿ ಪ್ರತಿಯೊಂದಕ್ಕೂ ಒಂದು ಕಾರಣ ಇದೆ. ಹಾಗಾದ್ರೆ ನಮ್ಮ ಇರುವಿಕೆಯ ಕಾರಣವೇನು? ನಾವು ಹುಟ್ಟಿ ಬೆಳೆದು ಸಾಯೋದಷ್ಟೇ ನಮ್ಮ ಜೀವನವಾ? ಅಥವಾ ಇದಕ್ಕಿಂತ ದೊಡ್ಡ ಉದ್ದೇಶ ಏನಾದರೂ ಇದೆಯಾ? ಇಲ್ಲೇ ನೋಡಿ, ಪರಮಹಂಸ ಯೋಗಾನಂದರ ಒಂದು ಅದ್ಭುತವಾದ ಬೋಧನೆ ನಮ್ಮ ಸಹಾಯಕ್ಕೆ ಬರುತ್ತೆ. ಅದೇನೆಂದ್ರೆ, ಆತ್ಮ ಈ ಜಗತ್ತಿಗೆ ಬಂದಿರೋದು ಶಿಕ್ಷೆಯಾಗಲಿ ಅಥವಾ ಆಕಸ್ಮಿಕವಾಗಿ ಅಲ್ಲ, ಬದಲಿಗೆ ಅದೊಂದು ಉದ್ದೇಶಪೂರ್ವಕವಾದ ಪ್ರಯಾಣ. ಯೋಗಾನಂದರ್ ಹೇಳ್ತಾರೆ, ಈ ಜಗತ್ತು ಒಂದು ದೊಡ್ಡ ಸ್ಟೇಜ್ ಇದ್ದಾಗೆ. ಇಲ್ಲಿ ಆತ್ಮ ತನ್ನ ಪಾತ್ರವನ್ನು ಮಾಡಲು, ಪಾಠ ಕಲಿಯಲು ಮತ್ತು ಅನುಭವಗಳನ್ನು ಪಡೆಯಲು ಬಂದಿದೆ. ಈ ಸ್ಟೇಜ್ ಮೇಲೆ ಅಲೆದಾಡೋದೋ ಅಥವಾ ತನ್ನ ನಿಜವಾದ ಮನೆಯಾದ ಆ ದೈವತ್ವದ ಕಡೆಗೆ ವಾಪಸ್ ಹೋಗೋದೋ, ಆ ಆಯ್ಕೆ ಮತ್ತು ಸ್ವಾತಂತ್ರ್ಯ ಸಂಪೂರ್ಣವಾಗಿ ಆತ್ಮಕ್ಕೆ ಬಿಟ್ಟಿದ್ದು. ಸರಿ, ಹಾಗಾದ್ರೆ ಆತ್ಮವನ್ನ ಈ ಜಗತ್ತಿಗೆ ಯಾಕೆ ಕಳಿಸಲಾಗಿದೆ? ಈ ಕನ್ನಡಿಯ ಉದಾಹರಣೆ ಅದನ್ನ ತುಂಬಾ ಚೆನ್ನಾಗಿ ವಿವರಿಸುತ್ತೆ. ಆತ್ಮ ದೇವರ ಜೊತೆ ಇದ್ದಾಗ ಅದಕ್ಕೆ ತಾನು ದೈವಿಕ ಅನ್ನೋ ಜ್ಞಾನ ಇರುತ್ತೆ. ಆದ್ರೆ ಆ ಜ್ಞಾನವನ್ನ ಅನುಭವ ಮಾಡ್ಕೊಳ್ಳೋಕೆ ಅದಕ್ಕೆ ಈ ಜಗತ್ತು ಅನ್ನೋ ಕನ್ನಡಿ ಬೇಕೇ ಬೇಕು. ಪುಸ್ತಕದಲ್ಲೋದಿ ಈಜು ಕಲಿಯೋದಕ್ಕೂ ನೀರಿಗೆ ಇಳಿದು ಈಜೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಇದು ಕೂಡ ಹಾಗೇನೆ. ಜಗತ್ತು ಅನ್ನೋದು ಆತ್ಮಕ್ಕೆ ಒಂದು ಪ್ರಯೋಗಶಾಲೆ ಇದ್ದಾಗೆ. ಇಲ್ಲಿ ಪ್ರೀತಿ, ಕರುಣೆ, ಕ್ಷಮೆ, ಧೈರ್ಯದಂತಹ ಗುಣಗಳ ಜ್ಞಾನವು ಜೀವಂತ ಅನುಭವವಾಗಿ ಬದಲಾಗತ್ತೆ. ಸರಿ, ಹಾಗಾದ್ರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ಬರುತ್ತೆ. ಆತ್ಮ ಅಷ್ಟೊಂದು ದೈವಿಕವಾಗಿದ್ರೆ ಅದು ಜಗತ್ತಿಗೆ ಬಂದ ತಕ್ಷಣ ತನ್ನ ನಿಜ ಸ್ವರೂಪವನ್ನು ಯಾಕೆ ಮರೆತುಬಿಡುತ್ತೆ? ಈ ಮರೆವಿಗೆ ಕಾರಣವಾದ್ರೂ ಏನು? ಯೋಗಾನಂದರ ಪ್ರಕಾರ ಇದಕ್ಕೆ ಕಾರಣ ಮಾಯೆ. ಆತ್ಮ ಜಗತ್ತಿಗೆ ಬಂದಾಗ ಮಾಯೆಯ ಮುಸುಕನ್ನು ಹಾಕ್ಕೊಳ್ಳುತ್ತೆ. ಈ ಮಾಯೆ ಅನ್ನೋದು ಒಂದು ಶಕ್ತಿ. ಇದು ನಾನು ಅಂದ್ರೆ ಈ ದೇಹ, ಈ ಮನಸ್ಸು, ಈ ಸಂಬಂಧಗಳು ಅನ್ನೋ ಒಂದು ಭ್ರಮೆಯನ್ನು ಹುಟ್ಟಾಕುತ್ತೆ. ಇದೇ ಆತ್ಮದ ಮರೆವಿಗೆ ಕಾರಣ. ಒಂದು ಕ್ಷಣ ಯೋಚನೆ ಮಾಡಿ. ನೀವು ಗಾಢ ಕನಸೇ ಬೀಳ್ದ ನಿದ್ದೇಲಿದ್ದಾಗ ನಿಮ್ಮ ಗುರುತು ಏನು? ಆ ಕ್ಷಣದಲ್ಲಿ ನೀವು ಯಾರು? ಈ ಪ್ರಶ್ನೆ ಜಗತ್ತು ನಮಗೆ ಕೊಟ್ಟಿರೋ ಎಲ್ಲಾ ಪಟ್ಟಗಳನ್ನ ಮೀರಿ ನಮ್ಮ ನಿಜವಾದ ಅಸ್ತಿತ್ವವನ್ನ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಗಾಢ ನಿದ್ರೆಯಲ್ಲಿ ನಮ್ಮ ಹೆಸರು, ನಮ್ಮ ಸಂಬಂಧಗಳು, ನಮ್ಮ ನೆನಪುಗಳು ಎಲ್ಲವೂ ಮಾಯವಾಗ್ಬಿಡುತ್ತೆ. ಆ ಶುದ್ಧ ಪ್ರಜ್ಞೆಯ ಸ್ಥಿತಿಯಲ್ಲಿ ನಾವು ನಮ್ಮ ಪಾತ್ರಗಳಿಂದ ಸಂಪೂರ್ಣವಾಗಿ ಮುಕ್ತರಾಗಿರ್ತೀವಿ. ಆ ಸ್ಥಿತಿಯೇ ನಮ್ಮ ಆತ್ಮದ ನಿಜವಾದ, ಯಾವುದೇ ಅಲಂಕಾರವಿಲ್ಲದ ಸ್ವರೂಪಕ್ಕೆ ತುಂಬ ಹತ್ತಿರವಾದದ್ದು. ಹಾಗಾದ್ರೆ ಈ ಮರೆವಿನ ನಿದ್ರೆಯಿಂದ ಎಚ್ಚರಗೊಳ್ಳೋದು ಹೇಗೆ? ನಮ್ಮ ಜೀವನದಲ್ಲಿ ಯಾಕೆ ಕಷ್ಟ, ದುಃಖ ಎಲ್ಲ ಬರುತ್ತೆ? ಯೋಗಾನಂದ್ರು ಹೇಳ್ತಾರೆ, ಅವಕ್ಕೂ ಒಂದು ದೊಡ್ಡ ಉದ್ದೇಶವಿದೆ ಅಂತ. ನಾವು ಸಾಮಾನ್ಯವಾಗಿ ನೆಗೆಟಿವ್ ಅಂತ ಅಂದುಕೊಳ್ಳುವ ಅನುಭವಗಳನ್ನು ನೋಡುವ ದೃಷ್ಟಿಯನ್ನೇ ಬದಲಾಯಿಸಬೇಕಿದೆ. ಯಾಕಂದ್ರೆ ಯೋಗಾನಂದರ ಪ್ರಕಾರ ಈ ನೋವುಗಳೇ ಆತ್ಮವನ್ನು ಜಾಗೃತಗೊಳಿಸೋಕಿರೋ ಕರೆಗಂಟೆ. ಜಗತ್ತಿನಿಂದ ಬೇಸತ್ತು ದಣಿದಾಗ ಮಾತ್ರವೇ ಆತ್ಮವು ಇದಲ್ಲ, ಇದಕ್ಕಿಂತ ಮಿಗಿಲಾಡದ್ದು ಏನೋ ಇದೆ ಅಂತ ಹುಡುಕೊಳ್ಳು ಶುರು ಮಾಡುತ್ತೆ. ಸರಿ, ಅಲಾರಂ ರಿಂಗ್ ಆಯ್ತು. ಈಗ ಆತ್ಮ ಮಾಯೆಯ ಭ್ರಮೆಯಿಂದ ಹೊರಬಂದು ತನ್ನನ್ನು ತಾನು ಅರಿಯಲು ಇರೋ ದಾರಿಗಳು ಯಾವುವು? ಯೋಗಾನಂದರು ಇದಕ್ಕೆ ಕೆಲವು ಅದ್ಭುತ ಮಾರ್ಗಗಳನ್ನು ತೋರಿಸ್ತಾರೆ. ಯೋಗಾನಂದರು ಮುಖ್ಯವಾಗಿ 3 ದಾರಿಗಳ ಬಗ್ಗೆ ಹೇಳ್ತಾರೆ. ಮೊದಲನೇದು ಕರ್ಮಯೋಗ, ಅಂದ್ರೆ ನಿಸ್ವಾರ್ಥ ಸೇವೆ. ಇದು ನಮ್ಮ ನಾನು ಅನ್ನೋ ಅಹಂಕಾರವನ್ನ ಕರಗಿಸುತ್ತೆ. ಎರಡನೇದು ಭಕ್ತಿಯೋಗ, ಅಂದ್ರೆ ಭಕ್ತಿಯುತ ಪ್ರೀತಿ. ಇದು ನಮ್ಮ ಹೃದಯವನ್ನ ತೆರೆಯುತ್ತೆ. ಮತ್ತು ಮೂರನೇದು ಜ್ಞಾನಯೋಗ, ಅಂದ್ರೆ ಧ್ಯಾನದಿಂದ ಬರುವ ಜ್ಞಾನ. ಇದು ಆತ್ಮದ ನಿಜ ಸ್ವರೂಪವನ್ನೇ ನಮಗೆ ತೋರಿಸುತ್ತೆ. ಈ ಎಲ್ಲ ಮಾರ್ಗಗಳಲ್ಲಿ ಧ್ಯಾನ ಅನ್ನೋದು ಆತ್ಮದ ನಿಜ ಸ್ವರೂಪವನ್ನ ನೇರವಾಗಿ ಅನುಭವಿಸೋಕೆ ಇರೋ ಒಂದು ಪ್ರಬಲವಾದ ಸಾಧನ. ಧ್ಯಾನದಲ್ಲಿ ನಾವು ದೇಹವೂ ಅಲ್ಲ, ಮನಸ್ಸೂ ಅಲ್ಲ, ಯೋಚನೆಗಳೂ ಅಲ್ಲ, ಬದಲಿಗೆ ಇದೆಲ್ಲವನ್ನು ನೋಡುತ್ತಿರುವ ಒಬ್ಬ ಮೌನ ಸಾಕ್ಷಿ ಅನ್ನೋ ಅರಿವು ಮೂಡುತ್ತೆ.
ಆ ಆಳವಾದ ಮೌನದಲ್ಲೇ ಸತ್ಯದ ದರ್ಶನವಾಗುತ್ತೆ. ಹಾಗಂತ ಜ್ಞಾನೋದಯ ಅಂದ್ರೆ ಎಲ್ಲವನ್ನೂ ಬಿಟ್ಟು ಜವಾಬ್ದಾರಿಗಳಿಂದ ಓಡಿ ಹೋಗಿ ಕಾಡಿನಲ್ಲಿ ಕೂರ್ಬೇಕಾ? ಇದಕ್ಕೆ ಯೋಗಾನಂದರ ಉತ್ತರ ತುಂಬಾನೇ ಸ್ಪಷ್ಟವಾಗಿದೆ. ಖಂಡಿತ ಇಲ್ಲ. ನಿಜವಾದ ಯೋಗ ಅಂದ್ರೆ ಕಾಡಿಗೆ ಹೋಗೋದಲ್ಲ, ಬದಲಿಗೆ ಮಾರ್ಕೆಟ್ನಲ್ಲಿದ್ರೂ ಆಂತರಿಕ ಶಾಂತಿಯನ್ನ ಕಾಪಾಡ್ಕೊಳ್ಳೋದು. ಆತ್ಮ ಜಾಗೃತವಾದಾಗ ಅದು ಎಲ್ಲೆಡೆಯೂ ಪ್ರತಿಯೊಂದು ಸನ್ನಿವೇಶದಲ್ಲೂ ಆ ದೈವತ್ವವನ್ನೇ ನೋಡಲು ಶುರುಮಾಡುತ್ತೆ. ಇದು ಅಂತಿಮ ಹಂತ, ಸಂಪೂರ್ಣ ಶರಣಾಗತಿ. ಯಾವಾಗ ಆತ್ಮ ಈ ಜಗತ್ತನ್ನು ಒಂದು ಆಟ ಅಂತ ನೋಡಲು ಶುರು ಮಾಡುತ್ತೋ ಆಗ ಅದು ತನ್ನ ಪಾತ್ರವನ್ನು ಸಂಪೂರ್ಣವಾಗಿ ನಿರ್ವಹಿಸುತ್ತೆ. ಆದರೆ ತಾನು ಆ ಪಾತ್ರ ಅಲ್ಲ ಅನ್ನೋ ಸಂಪೂರ್ಣ ಅರಿವಿನೊಂದಿಗೆ. ಈ ಕೊನೆಯ ಆಳವಾದ ಮಾತು ಜಗತ್ತನ್ನ ನೋಡುವ ನಮ್ಮ ದೃಷ್ಟಿಯನ್ನೇ ಬದಲಿಸ್ಬಿಡುತ್ತೆ. ಅಂದ್ರೆ ಈ ಪ್ರಪಂಚ ಅನ್ನೋದು ನಮ್ಮನ್ನ ಬಂಧಿಸೋಕಿರೋ ಬಲೆ ಅಲ್ಲ, ಬದಲಿಗೆ ಅದೊಂದು ಪಜಲ್. ಆ ಪಜಲ್ನ ಒಳಗೆ ಸತ್ಯದ ಬೆಳಕು ಅಡಗಿದೆ. ಅದನ್ನ ಬಿಡಿಸೋದೇ ನಮ್ಮೆಲ್ಲರ ಪ್ರಯಾಣ. ಈ ಇಡೀ ಅನ್ವೇಷಣೆಯ ಕೊನೆಯಲ್ಲಿ ಈ ಒಂದು ಪ್ರಶ್ನೆ ನಮ್ಮುಂದೆ ಉಳಿಯುತ್ತೆ. ಈ ಜೀವನ ಅನ್ನೋ ನಾಟಕದಲ್ಲಿ ನೀವು ಪಾತ್ರವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸ್ತಿದ್ದೀರಾ ಅಥವಾ ಆ ಪಾತ್ರದಲ್ಲೇ ಸಂಪೂರ್ಣವಾಗಿ ಕಳೆದು ಹೋಗಿ ನೀವೇ ಆ ಪಾತ್ರವಾಗ್ಬಿಟ್ಟಿದ್ದೀರಾ? ಯೋಚಿಸ್ಬೇಕಾದ ವಿಷಯ ಅಲ್ವಾ?